20 ಲಕ್ಷ ರೂಪಾಯಲ್ಲೂ ಕೂಡ ನಿಮ್ಗೆ ಇವ್ರು ಮನೆಯನ್ನ ಕಟ್ಟಿಕೊಡ್ತಾರೆ. 1600 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ಗೆ ವಿತ್ ಇಂಟೀರಿಯರ್ ಇವರು ಇದನ್ನ ಕಟ್ಟಿಕೊಟ್ಟಿದ್ದಾರೆ. ಸರ್ ಯೂಶಲಿ ಹೇಗಂತಂದ್ರೆ ಎಲ್ರಿಗೂ ಇಂಜಿನಿಯರ್ಸ್ ಗಳ ಕೈಲಿ ಕೊಟ್ಟು ಕೆಲಸ ಮಾಡಿಸ್ಬೇಕನ್ನೋ ತುಂಬಾ ಇರುತ್ತೆ. ಮೆಟೀರಿಯಲ್ಸ್ ಅಲ್ಲಿ ಭಯ ಬೀಳ್ತಾರೆ. ಅದಕ್ಕೆ ಬೇಕಾದಂತ ಮೆಟೀರಿಯಲ್ಸ್ ಗಳನ್ನ ಮಾತ್ರ ನೀವು ಕೊಡಿಸ್ಬೇಕಾಗತ್ತೆ. ಸೊ ಬಿಲ್ಡಿಂಗ್ ಬೇಕಾಗಿರೋ ಡಿಸೈನ್ ಇಂದ ಹಿಡಿದು ಎಂಡ್ ಫಿನಿಶಿಂಗ್ ವರೆಗೂ ನಾನು ಟೀಮೇ ಮಾಡ್ಕೊಡ್ತೀನಿ. ನಿಮ್ಮ ಒಂದು ಆಫೀಸಿಗೆ ಬಂದ್ರೆ ನೀವು ಮೆಟೀರಿಯಲ್ ಅನ್ನು ತೋರಿಸ್ತೀರಿ ಅನ್ನೋದು ಗೊತ್ತಾಯ್ತು. ಇದೇ ಬ್ಲಾಕ್ಸ್ ನ ಯೂಸ್ ಮಾಡ್ತೀವಿ. ಇದು ಲೈಟ್ ವೇಟ್ ಬ್ಲಾಕ್ಸ್, ಸಾಲಿಡ್ ಬ್ಲಾಕ್ಸ್, ಇದು ರೆಡ್ ಬ್ರಿಕ್ಸ್ ಅಂಡ್ ಲ್ಯಾಮಿನೇಟ್ಸ್ ಯಾವ್ದು ಯೂಸ್ ಮಾಡ್ತೀವಿ. ಇಂಟೀರಿಯರ್ಸ್ ಅಂತ ಬಂದ್ರೆ ವುಡ್ ಯಾವ್ದು ಯೂಸ್ ಮಾಡ್ತೀವಿ, UPVC ಯಾವ್ದು, ಸ್ಲೈಡಿಂಗ್ ಚಾನಲ್ಸ್ ಯಾವ್ದು, ವೆಟ್ರಿಫೈಡ್ ಯಾವ್ದು. ಸೊ ನಮ್ಮಲ್ಲಿ ಹೇಗೆ ಅಂದ್ರೆ ಅದು 20 ಲಕ್ಷ ಪ್ರಾಜೆಕ್ಟ್ ಇಲ್ಲಿ ನಾನು ಆಗ್ಲೇ ಹೇಳ್ದಂಗೆ ನಮ್ಮಲ್ಲಿ 20 lakhs ಪ್ರಾಜೆಕ್ಟ್ಸ್ ಇದೆ, 20 CR ಪ್ರಾಜೆಕ್ಟ್ಸ್ ಇದಾವೆ. ಸೊ 20 lakhs ಪ್ರಾಜೆಕ್ಟ್ಸ್ಗೂ ಕೂಡ ನಾವು ಒಂದು ಬೌಂಡ್ರಿ ಸರ್ವೆ ಮಾಡಿ ಸಾಯಿಲ್ ಟೆಸ್ಟ್ ಮಾಡಿ ಆ ಸಾಯಿಲ್ ರಿಪೋರ್ಟ್ ಮೇಲೆ ಡಿಸೈನ್ಸ್ ಡ್ರಾಯಿಂಗ್ಸ್ ಗಳನ್ನ ಮಾಡಿ ಸ್ಟ್ರಕ್ಚರಲ್ ಡ್ರಾಯಿಂಗ್ಸ್ ಮಾಡ್ಕೊಂಡು ನಾವು ಕೆಲಸಗಳನ್ನ ಮಾಡೋದು. ಪ್ರತಿ ಸೈಟ್ ಗಳಿಗೂ CCTV ಇರುತ್ತೆ. ಅವ್ರು ಎಲ್ಲಾದ್ರೂ ಕುತ್ಕೊಂಡು CCTV ನ ಅವ್ರು ವಾಚ್ ಮಾಡಿ ಅವ್ರ ಸೈಟ್ ಅಲ್ಲಿ ಏನ್ ನಡೀತದೆ ಅಂತ ನೋಡಬಹುದು. ಜೊತೆಗೆ ನಮ್ದು ವಾಟ್ಸ್ಆಪ್ ಗ್ರೂಪ್ ಕೂಡ ಇರುತ್ತೆ. ಡೈಲಿ ಏನ್ ನಡೀತಾ ಇದೆ, ಏನ್ ವರ್ಕ್ ಮಾಡ್ತಾ ಇದೀವಿ, ಅದು ಯಾವ ರೀತಿ ನಡೀತಾ ಇದೆ ಅನ್ನೋ ಕ್ಲೀನ್ ಡಿಟೇಲ್ಡ್ ಪಿಕ್ಚರ್ ಮತ್ತೆ ವಿಡಿಯೋಸ್ ಗಳನ್ನ ನಮ್ದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನನ್ನ ಸೈಟ್ ಇಂಜಿನಿಯರ್ಸ್ ಗಳು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಇಲ್ಲಿ ಡಿಸೈನ್ಸ್, ರೆಂಡರಿಂಗ್, ಡಿಸೈನ್ ಟೀಮ್ ಇದು. ಸೊ ರೆಂಡರ್ಸ್ ನಡೀತಾ ಇದೆ. ಸೊ ಬಿಲ್ಡಿಂಗ್ ಹೇಗ್ ಬರುತ್ತೆ ಅಥವಾ ಹೇಗ್ ಬರ್ಬೇಕು ಅನ್ನೋದನ್ನ ಕಂಪ್ಲೀಟ್ ಕಾನ್ಸೆಪ್ಟ್ ನ ಮಾಡಿ ಫಸ್ಟ್ ಇಲ್ಲಿ ವಿಜುವಲೈಸ್ ಮಾಡಿ ತೋರಿಸ್ಬಿಟ್ಟೆ ನಾವು ಕೆಲಸಗಳಿಗೆ ನಾವು ಕೈ ಹಾಕ. ಇದೆಲ್ಲ ನೋಡ್ಬೋದು, ಇದೆಲ್ಲ ಇನ್ಫ್ಯಾಕ್ಟ್ ವುಡ್ ಅಲ್ಲ. ಸೊ ಬಾಡಿಗೆ ಮನೆಗಳಿಗೆ ಯಾವುದೇ ರೀತಿ ತೊಂದರೆ ಆಗದೆ ಇರಲಿ, ಎಷ್ಟೇ ರಫ್ ಯೂಸ್ ಮಾಡಿದ್ರೆ ಇದು ಕಾಂಕ್ರೀಟ್. ಇದು ದಿಸ್ ಇಸ್ ನಾಟ್ ವುಡ್, ಕಾಂಕ್ರೀಟ್. ಇದು ಕೂಡ ಅದು ಕೂಡ ಕಾಂಕ್ರೀಟ್. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಅನೇಕ ಮನೆಗಳ ಹೋಮ್ ಟೂರನ್ನು ನಾನು ಮಾಡಿದ್ದೆ. ಕಳೆದ ಬಾರಿ ನಿಮಗೆ ಒಂದು 20 ಲಕ್ಷದಲ್ಲಿ ಬೆಳಕಿನ ಮನೆಯನ್ನು ತೋರಿಸಿದ್ದೆ. ಅಂದರೆ 20 ಲಕ್ಷದಲ್ಲೂ ಕೂಡ ಬೆಂಗಳೂರಲ್ಲಿ ಮನೆಯನ್ನು ಕಟ್ಟಬಹುದು ಅನ್ನೋದನ್ನು DMI ಕನ್ಸ್ಟ್ರಕ್ಷನ್ಸ್ ಅವರು ನಿರೂಪಿಸಿದ್ರು. ಸೊ ಅವರ ಪರಿಚಯವನ್ನು ಕಳೆದ ವರ್ಷ ನಾನು ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಮಾಡಿದ್ದೆ. ಸೊ ಅದಾದ ನಂತರದಲ್ಲಿ ಸುಮಾರು ಪ್ರಾಜೆಕ್ಟ್ಗಳಲ್ಲಿ ನೀವು ಬ್ಯುಸಿ ಇದ್ರಿ. ಅದರ ನಂತರ ನಾವು ಪಾಡ್ಕಾಸ್ಟಲ್ಲೂ ಕೂಡ ಮನೆಯನ್ನು ಹೆಂಗೆ ಕಟ್ಟಬೇಕು, ಮನೆ ಕಟ್ಟುವ ಮುಂಚೆ ತೆಗೆದುಕೊಳ್ಬೇಕಾಗಿರುವಂಥ ನಿರ್ಧಾರಗಳ ಬಗ್ಗೆ ಮಾತಾಡಿದ್ವಿ. ಸೊ ಇವತ್ತು ಕೂಡ DMI ಕನ್ಸ್ಟ್ರಕ್ಷನ್ಸ್ನ ಯಶಸ್ ಅವರು ನನ್ನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಇಲ್ಲಿಗೆ ಬಂದಿದ್ದು ವಿದ್ಯಾರಣ್ಯಪುರದ ಮುಂಭಾಗ, ಸೆಂಟ್ರಲ್ಲೇ ಇದ್ದೀವಿ ನಾವು. ಸೊ ಮೈನ್ ರೋಡ್ನ ಹಿಂಭಾಗ ಇದ್ದೀವಿ ಅಂತ ಅನ್ಕೊಂತೀನಿ. ಎಸ್, ಇಲ್ಲಿ ನಿಮ್ಗೆ ಏನು ಕಾಣಿಸ್ತಿದೆಯಲ್ಲ, ಇದು ಸರಿಸುಮಾರು ಒಂದು 11 ಮನೆ ಇರುವಂತಹ ಒಂದು ಬಿಲ್ಡಿಂಗ್. ಇದು ಎಲ್ಲವೂ ಕೂಡ ರೆಂಟ್ ಹೌಸ್ ವಿತ್ ಪಾರ್ಕಿಂಗ್. ಎಸ್, ವಿತ್ ಪಾರ್ಕಿಂಗ್. ಆದರೆ ಇದರಲ್ಲಿ ಸುಮಾರು ವಿಚಾರ ಇದೆ. ನನಗನ್ಸೋದು ಇದು ಬೇರೆ ಸಾಧ್ಯ ಇಲ್ಲ. ಯಾಕಂದ್ರೆ 1650 ರೂಪಾಯಿ ಅಲ್ಲ, 1600 ಸರ್. ಎಸ್, ಇನ್ನೂ 50 ರೂಪಾಯಿ ಕಡಿಮೆ. 1600 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ಗೆ ವಿತ್ ಇಂಟೀರಿಯರ್ ಇವರು ಇದನ್ನ ಕಟ್ಟಿಕೊಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ ಸರ್, ಫ್ಯೂಚರಲ್ಲೂ ಇದಾಗುತ್ತೆ ಇಲ್ಲೋ ನನಗೆ ಗೊತ್ತಿಲ್ಲ. ಸೊ ಕಷ್ಟ ಇರಬಹುದು ಅಂತ ನಾನು ಅನ್ಕೊಂತೀನಿ. ಆದರೆ ಇದನ್ನು ನೀವು ಮಾಡಿರೋದಿದೆಯಲ್ಲ, ಈ ಕೆಲಸವನ್ನು ತೋರಿಸ್ಬೇಕು ಅಂತ ಅನ್ಸುತ್ತೆ. ಸರಿಸುಮಾರು ಇಲ್ಲಿಯ ಓನರ್ಸ್ಗೆ 1 ಲಕ್ಷಕ್ಕಿಂತ ಜಾಸ್ತಿ ಬಾಡಿಗೆ ಅಂತೂ ಫಿಕ್ಸ್. ಈಗ ನೋಡಿ, ನಾವು ಇಲ್ಲೇ ನಿಂತಿದ್ದೀವಿ, ಬರ್ತಿದ್ದಾರೆ, ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಆಲ್ರೆಡಿ ಫಿಲ್ ಆಗಿದೆ. 1-2 ರೂಮ್ ನಾವು ತೋರಿಸೋಣ ಅಂತಾನೆ ಎತ್ತಿಟ್ಕೊಂಡಿದ್ದೀವಿ. ಈಗ ವಿಡಿಯೋದಲ್ಲಿ ಅದನ್ನ ತೋರಿಸ್ತೀವಿ. ಅದ್ರ ಜೊತೆಗೆ ಇವರ ಆಫೀಸ್ಗೂ ಕೂಡ ನಾನು ಇವತ್ತು ವಿಸಿಟ್ ಮಾಡ್ತೀನಿ. ಎಲ್ಲಿದೆ, ಎಲ್ಲೋದ್ರ ಬಗ್ಗೆ ಡೀಟೇಲ್ ಆದ ವಿಡಿಯೋ ಇರುತ್ತೆ. 20 ಲಕ್ಷ ರೂಪಾಯಲ್ಲೂ ಕೂಡ ನಿಮ್ಗೆ ಇವ್ರ ಮನೆಯನ್ನ ಕಟ್ಟಿಕೊಡ್ತಾರೆ. ನಿಮ್ಮ ಕನಸಿನ ಮನೆ ಹೆಂಗೆ ಇರಲಿ, ಅದು ಬೇಕಾದ್ರೆ ಕೋಟಿ ಬೆಲೆ ಬಾಳೋದ್ರಲ್ಲೂ ನಾನು ಕಟ್ಟಿಕೊಡ್ಬೇಕು ಅಂದ್ರೂ ಕೂಡ ಇವರು ಅದನ್ನು ಕಟ್ಟಿಕೊಡ್ತಾರೆ. ಒಳ್ಳೆಯ ಡಿಸೈನ್ ಇದೆ, ಒಳ್ಳೆಯ ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟ್ ಇವರದ್ದು. ಯಾಕಂತ ಹೇಳಿದ್ರೆ ನೀವು 800 ರೂಪಾಯಿ ಕೊಟ್ಟರೆ ಇವರೇ ನಿಂತು ಬಿಲ್ಡಿಂಗ್ ಅನ್ನ ಕಟ್ಟಿಕೊಡ್ತಾರೆ. 800 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಲ್ಲೂ ಕೂಡ ಮನೆಯನ್ನು ಕಟ್ಟೋದಕ್ಕೆ ಆಗುತ್ತಾ? ಇದೆಲ್ಲದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅಂತಾನೆ ಇವತ್ತು ಯಶಸ್ ಅವ್ರನ್ನ ಜಾಯಿನ್ ಮಾಡಿಸ್ಕೊಂಡಿದ್ದು. ಸರ್, ಈ ಬಿಲ್ಡಿಂಗ್, ಕಂಪ್ಲೀಟ್ ಬಿಲ್ಡಿಂಗ್, ಇಲ್ಲೊಂದು 11 ಮನೆ ಇದೆ ಅಂತ ಹೇಳಿದ್ರಿ. ಈ 11 ಮನೆ ಕಂಪ್ಲೀಟ್ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ನನಗನ್ಸುತ್ತೆ ಸಿಕ್ಕಾಪಟ್ಟೆ ದೊಡ್ಡ ಬಿಲ್ಡಿಂಗ್ ಇದು. ಸೊ ಅಡಿಗಡೆ ಬೇಸೆ ಕೂಡ ನಿಮ್ಗೆ ತುಂಬಾ ವರ್ಕ್ ಆಗಿರ್ಬಹುದು. ಈ ತರ ಇದ್ದಾಗ ನೀವು ಹೆಂಗ್ ಮಾಡ್ತೀರಿ ಸರ್? ಸರ್, ಯೂಶಲಿ ಫಸ್ಟ್ ನಾವು ಆಗ್ಲೇ ಹೇಳ್ದಂಗೆ ಫಸ್ಟ್ ಸಾಯಿಲ್ ಟೆಸ್ಟ್ ನ ಮಾಡ್ಕೊಂತೀವಿ. ಸಾಯಿಲ್ ಟೆಸ್ಟ್ ಮಾಡಿ ಕ್ಲೈಂಟ್ ರಿಕ್ವೈರ್ಮೆಂಟ್ ಹೇಗಿದೆ, ಎಷ್ಟು ನಂಬರ್ ಆಫ್ ಫ್ಲೋರ್ಸ್ ಬೇಕು, ಏನ್ ಪರ್ಪಸ್ ಬೇಕು ಅಂತೆಲ್ಲ ಮಾಡಿ ಅದ್ರ ಲೋಡ್ ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ನಾವು ಸ್ಟ್ರಕ್ಚರಲ್ ಡಿಸೈನ್ ಮಾಡಿ ನಾವು ಹಾಕಿರ್ಬೋದು. ಬಹುಶಃ ಅದ್ರ ವಿಡಿಯೋಸ್ ಗಳನ್ನ ನಿಮ್ಗೆ ಶೇರ್ ಮಾಡ್ತೀನಿ, ಹಳೆ ವಿಡಿಯೋಸ್. ಖಂಡಿತ. ಕ್ಲೋಸ್ ಟು 15 feet ಡೆಪ್ತ್ ಹೋಗಿದ್ದೀವಿ ನಾವು. ಅಡಿಗಡೆ 15 feet ಹೋಗಿದೆ. ಇಲ್ಲೇನು ಹೋಗಿದೆ ಅದು ತುಂಬಾ ಇಂಪಾರ್ಟೆಂಟ್ ಅಲ್ವಾ? 100% ಸರ್. ಇಷ್ಟು ದೊಡ್ಡ ಬಿಲ್ಡಿಂಗ್ ನಾವು ಕಟ್ತೀವಿ ಅಂತಾರೆ, ಸ್ಟ್ರಕ್ಚರ್ ಪಾಯ ಏನಿದೆ ಅದು ವೆರಿ ಇಂಪಾರ್ಟೆಂಟ್. ಫುಟಿಂಗ್ ಅನ್ನೋದು, ಬೇಸ್ಮೆಂಟ್ ಕರೆಕ್ಟ್ ಇದ್ರೆ ಮೇಲೆ ಬಿಲ್ಡಿಂಗ್ ಗಟ್ಟಿ ನಿಂತ್ಕೊಳ್ಳಕ್ ಸಾಧ್ಯ. ಸೊ 15 feet ಆಲ್ಮೋಸ್ಟ್ ಡೆಪ್ತ್ ಹೋಗಿ ಕೆಳಗಡೆ ಬಹುಶಃ ನೀವೇನು ಖಾಲಿ ಜಾಗನೇ ಕಾಣಲ್ಲ, ಬರೀ ಸ್ಟೀಲೇ ಇದೆ. ನಾವು ವಿಡಿಯೋಸ್ಗಳನ್ನ ಶೇರ್ ಮಾಡ್ತೀವಿ. ಸೊ ಕಂಪ್ಲೀಟ್ ಬರೀ ಸ್ಟೀಲ್ ನಲ್ಲೇ ನಾವು ಕ್ಲೋಸ್ ಮಾಡ್ಬಿಟ್ಟಿದ್ದೀವಿ. ಈಗ 20 ಲಕ್ಷದಲ್ಲಿ ನೀವು ಮನೆಯನ್ನ ಕಟ್ಕೊಳ್ತೀರಿ.
ಆ 800 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಕೊಟ್ಟರು ಕೂಡ ನೀವು ಮನೆಯನ್ನ ಕಟ್ಟೋದಕ್ಕೆ ಸಿದ್ಧರಿದ್ದೀರಿ ಅನ್ನೋದು ಗೊತ್ತಾಯ್ತು. ಅದ್ರ ಬಗ್ಗೆ ಒಂದು ಮಾಹಿತಿ ಪ್ರಾರಂಭದಲ್ಲಿ ಹೇಳಿ ಸರ್. ಯೂಶಲಿ ಹೇಗಂತಂದ್ರೆ ಎಲ್ರಿಗೂ ಇಂಜಿನಿಯರ್ಸ್ ಗಳ ಕೈಲಿ ಕೊಟ್ಟು ಕೆಲಸ ಮಾಡಿಸ್ಬೇಕನ್ನೋದು ತುಂಬಾ ಇರುತ್ತೆ. ಮೆಟೀರಿಯಲ್ಸ್ ಅಲ್ಲಿ ಭಯ ಬೀಳ್ತಾರೆ, ಏನ್ ಮೆಟೀರಿಯಲ್ ಹಾಕ್ತಾರೋ ಏನ್ ಕತೆ, ನನ್ನ ಮನೆಗೆ ನಾನೇ ಮೆಟೀರಿಯಲ್ ಕೊಡಿಸ್ಬೇಕು ಅಂತ. ಸೊ ಅಂತವ್ರಿಗೆ ಅಂತ ನಾವು ಆ ಪ್ಯಾಕೇಜ್ ಮಾಡಿದೀವಿ. ನಮ್ಮ ಇಂಜಿನಿಯರ್ಸ್ ಗಳೇ ಡಿಸೈನ್, ಪ್ಲಾನಿಂಗ್, ಸಾಯಿಲ್ ಟೆಸ್ಟಿಂಗ್, ಸರ್ವೆ ಮಾಡಿ, ಸಿವಿಲ್, ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಪೇಂಟ್, ಫ್ಲೋರಿಂಗ್ ಎಲ್ಲ ಕಂಪ್ಲೀಟ್ ನಮ್ ಟೀಮೇ ಮಾಡ್ಕೊಟ್ಟು ಬರ್ತಾರೆ. ಆ 800 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಅದಕ್ಕೆ ಬೇಕಾದಂತ ಮೆಟೀರಿಯಲ್ಸ್ ಗಳನ್ನ ಮಾತ್ರ ನೀವು ಕೊಡಿಸ್ಬೇಕಾಗತ್ತೆ. ಸೊ ಬಿಲ್ಡಿಂಗ್ ಬೇಕಾಗಿರೋ ಡಿಸೈನ್ ಇಂದ ಹಿಡಿದು ಎಂಡ್ ಫಿನಿಶಿಂಗ್ ವರೆಗೂ ನನ್ನ ಟೀಮೇ ಮಾಡ್ಕೊಡ್ತಾರೆ. ಅದು ಇಂಜಿನಿಯರ್ಸ್ ಗಳು ನಿಂತು ಮಾಡ್ಕೊಡ್ತಾರೆ. ಓಕೆ, ಸೂಪರ್. ಬನ್ನಿ, ಈಗ ಇಲ್ಲಿ ಕೆಲಸ ಕಂಪ್ಲೀಟ್ ಆಗಿದೆ, ಅದು ರೋಡ್ ಕೆಲಸ ಮಾತ್ರ ಪೆಂಡಿಂಗ್ ಇದೆ. ಸೊ ನಾವು ಮುಂದ್ಗಡೆ ನೋಡಿದ್ರೆ ಪಾರ್ಕಿಂಗ್ ಕೂಡ ಇದೆ. 1600 ರುಪೀಸ್ಗೆ ಎಲ್ಲಾ ಕೆಲಸವನ್ನು ಮಾಡಿ ಇಂಟೀರಿಯರ್ ಅನ್ನು ಮಾಡ್ಕೊಟ್ಟಿದ್ದೀರಿ ಅಂತ. ಈಗ ಸಪೋಸ್ ಈ ವಿಡಿಯೋನ ನೋಡಿದವರು ಅದೇ ರೇಟಿಗೆ ಕೇಳಿದ್ರೆ ನಿಮ್ಗೆ ಮಾಡೋದಕ್ಕಾಗತ್ತಾ ಸರ್? ಖಂಡಿತ ಸರ್. ಏನಾದ್ರು ಫ್ರೆಂಡ್ಶಿಪ್ ಅಲ್ಲಿ ಇದನ್ನ ಮಾಡಿದ್ರೆ ಹೆಂಗೆ? ಇಲ್ಲ ಸರ್, ಇದು ವಾಲ್ಯೂಮ್ ಹಾಗೆ ಇತ್ತು. ಅಂಡ್ ಲಾಸ್ಟ್ ಇಯರ್ ನಾವು ಸೈನ್ ಆಫ್ ಮಾಡಿರೋದು ಅಗ್ರಿಮೆಂಟ್. ಸೊ ನಾವು ಇಷ್ಟೇ ವಾಲ್ಯೂಮ್ ಇತ್ತು ಅಂದ್ರೆ ಖಂಡಿತ ನಾವು ಮಾಡ್ಕೊಡ್ತೀವಿ. ನೀವ್ ಏನ್ ಮಾತಾಡ್ತೀರಿ ಅದಕ್ಕೆ ಹಂಗೆ ನೋಡ್ಕೊಡ್ತೀವಿ. ಏನಾದ್ರು ರೇಟ್ ಜಾಸ್ತಿ ಆಯ್ತು ಏನೂ ಇಲ್ಲ, ನಮ್ಗೆ ಇಷ್ಟೇ ವಾಲ್ಯೂಮ್ ಇತ್ತು 100% ನಾವು ಇದೇ ರೇಟಿಗೆ ಮಾಡ್ಕೊಡ್ತೀವಿ. ಇದೀಗ ಕಾರ್ಗಳನ್ನು ನಿಲ್ಸಬಹುದು, ಬೈಕ್ ಅನ್ನು ನಿಲ್ಸಬಹುದು. ಜಾಸ್ತಿ ಪ್ರಿಫರೆನ್ಸ್ ಬೈಕಿಗೆ ಕೊಟ್ರೆ ಎಲ್ಲಾ ಮನೆಯವರಿಗೂ ಎಲ್ಲರಿಗೂ ಆಗತ್ತೆ. ಇಲ್ಲೇ ಇಟ್ಟಿದ್ದಾರೆ ಮೀಟರ್ ಬೋರ್ಡ್. ಓಕೆ, ಪ್ಯಾನಲ್ ಬೋರ್ಡ್ ಇಲ್ಲೇ ಇದೆ. ಸೊ ನಮ್ಗೆ ಮೇಲ್ಗಡೆ ಒಂದು ರೂಮ್ ನೋಡಬಹುದಲ್ಲ. ಅಂಡ್ ಈ ಬಿಲ್ಡಿಂಗ್ ಅಲ್ಲಿ ಸ್ಟಾರ್ಟಿಂಗ್ ಸೈಟ್ ಪ್ಲಾನ್ ಅಪ್ರೂವಲ್ ಎಂದು ಹಿಡಿದು ಕೊನೆಗೆ ಎಲೆಕ್ಟ್ರಿಸಿಟಿ ಕೊಟ್ಸು ಬಿಲ್ಡಿಂಗ್ ಹ್ಯಾಂಡ್ ಓವರ್ ಮಾಡಿ ಕೀ ಕೊಟ್ಟು ಗೃಹ ಪ್ರವೇಶ ಮಾಡೋವರೆಗೂ ನಾವು ಜವಾಬ್ದಾರಿ. ಈಗೇನೋ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಇದೆ, ಮತ್ತೆ ಬಿಲ್ಡಿಂಗ್ ಅಪ್ರೂವಲ್ ಪ್ಲಾನ್ ನಾವೇ ಓಡಾಡ್ಬೇಕು. ನಮ್ಮ ಹತ್ರ ಬಂದ್ರೆ ಬಹುಶಃ ಸೈಟ್ ಇಲ್ಲ ಅಂದ್ರೆ ಇದನ್ನ ಸುಮಾರು ಸಲ ಹೇಳಿದೀನಿ, ಸೈಟ್ ಕೊಡ್ಸಿ ನಿಮ್ ಗೃಹ ಪ್ರವೇಶ ಮಾಡಿಸ್ಕೊಡೋವರೆಗೂ ನಮ್ದೇ ಜವಾಬ್ದಾರಿ. ನೀವು ಸೈಟ್ ಇಲ್ಲ ಅಂದ್ರೂ ಕೂಡ ಸೈಟ್ ನೀವು ಮಾಡಿಸ್ಕೊಡ್ತೀರಿ. ಓಕೆ, ನೋಡಿ, ಯಾವ್ದೋ ಅಪ್ರೂವಲ್ ತಗೋಬೇಕು, ಒದ್ದಾಡ್ಬೇಕು, ಓಡಾಡ್ಬೇಕು ಅನ್ನೋದಿಲ್ಲ. DMI ಕನ್ಸ್ಟ್ರಕ್ಷನ್ಸ್ ಅವ್ರನ್ನ, DMI ಗ್ರೂಪ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಕಂಪ್ಲೀಟ್ಲಿ ನಿರಾಳ ಆಗ್ತೀರಾ. ನಾನು ಇವ್ರು ಯೂಸ್ ಮಾಡುವಂಥ ಮೆಟೀರಿಯಲ್ಗಳನ್ನು ಇವರ ಕಚೇರಿಯಲ್ಲಿ ಇಟ್ಟಿದ್ದಾರಂತೆ, ಅದನ್ನು ಕೂಡ ನಾನು ತೋರಿಸ್ತೀನಿ. ಬನ್ನಿ, ಈಗ ಮೇಲ್ಗಡೆ ರೂಮ್ ಅನ್ನ ನೋಡ್ಕೋಬಹುದು. ಇದೆಲ್ಲ ನಾವು ವೆಟ್ರಿಫೈಡ್ ಪಾರ್ಕಿಂಗ್ ಆಂಟಿಸ್ಕಿಟ್ ಟೈಲ್ಸ್ ಹಾಕೊಂಡಿದ್ದೀವಿ. ಸೂಪರ್ ಸರ್. ಇದು ಗ್ರಾನೈಟ್. ಓಕೆ. ಸೊ ಯೂಶಲಿ ಪ್ಯಾಕೇಜ್ ಕಡಿಮೆ ಅಂತದಂಗೆ ಬರೀ ವೆಟ್ರಿಫೈಡ್ ಅಲ್ಲೇ ಮುಗಿಸ್ತಾರ ಅನ್ಕೊಂತಾರೆ. ಇದೆಲ್ಲ ನಾವು ಗ್ರಾನೈಟ್ ಹಾಕಿದೀವಿ. ಸೊ ಇದು ಟೋಟಲ್ 30-40 ಸೈಟ್ ಅಲ್ವಾ? ಹೌದು. ಓಕೆ, 30-40 ಸೈಟ್ ಅಲ್ಲಿ ಇಷ್ಟು ಅಗಲವಾಗಿರೋ ಬಿಲ್ಡಿಂಗ್ ಕಾಣಿಸ್ತಿದೆ ಕಣ್ಣಿಗೆ. ಎಲ್ಲ ಪ್ಲಾನಿಂಗ್ ನಲ್ಲಿ ಏನೋ ಒಂದು ಡ್ಯೂಪ್ಲೆಕ್ಸ್ ಮನೆ ಕಟ್ಕೊಳ್ಳೋದು, ಒಂದು ಸ್ವಂತಕ್ಕೆ ಮನೆ ಕಟ್ಕೊಳ್ಳೋರು ನೋಡಿದ್ದೆ ನಾನು. ಅವ್ರು ಹಂಗ್ ಕಟ್ಕೊಂಡಾಗ ಎಲ್ಲೋ ಒಂದ್ ಕಡೆ ಜಾಗ ಹಾಳಾಯ್ತಲ್ಲ ಅಂತ. ಏನಿಲ್ಲ ಸರ್, ಇಲ್ಲ, ಡ್ಯೂಪ್ಲೆಕ್ಸ್ ಮಾಡಿ ನಿಮ್ಗೆ ರೆಂಟಲ್ ಸೋರ್ಸ್ ಬರೋ ತರ, ಇನ್ಕಮ್ ಬರೋ ತರನು ಕೂಡ ಮಾಡ್ಕೊಡ್ತೀರಿ. ಎಸ್, ನೋಡಿ ವೀಕ್ಷಕರೇ, ಇವರ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಅಲ್ಲಿ ಇರುತ್ತೆ. ಯಾರಾದ್ರೂ ಮನೆಯನ್ನ ಕಟ್ಟಬೇಕು ಅನ್ನೋರಿದ್ರೆ ಇಮಿಡಿಯೇಟ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಈಗ ನಾವು ಹೋಗ್ತಿರೋದು 2 BHK ಸರ್? ಹೌದು. ಸೊ ಇಂಟೀರಿಯರ್ ಅಂದ್ರೆ ಏನೆಲ್ಲ ಮಾಡಿದಿರಿ ಸರ್? ಟಿವಿ ಯೂನಿಟ್, ಫ್ಲೋಟಿಂಗ್ ಟಿವಿ ಯೂನಿಟ್ ಪ್ರೊವೈಡ್ ಮಾಡಿದೀವಿ. ಓಕೆ. ಅಂಡ್ ಇದೆಲ್ಲ ನೋಡ್ಬೋದು, ಇದೆಲ್ಲ ಇನ್ಫ್ಯಾಕ್ಟ್ ವುಡ್ ಅಲ್ಲ. ಸೊ ಬಾಡಿಗೆ ಮನೆಗಳಿಗೆ ಯಾವುದೇ ರೀತಿ ತೊಂದರೆ ಆಗದೆ ಇರಲಿ, ಎಷ್ಟೇ ರಫ್ ಯೂಸ್ ಮಾಡಿದ್ರೆ ಇದು ಕಾಂಕ್ರೀಟ್. ಇದು ದಿಸ್ ಇಸ್ ನಾಟ್ ವುಡ್, ಕಾಂಕ್ರೀಟ್. ಓಕೆ, ಅದು ಕೂಡ ಕಾಂಕ್ರೀಟ್. ಮೇಲೆ ವುಡ್ ಅಂತೂ ಡೋರ್ ಮಾತ್ರ ಹಾಕಿದೀವಿ. ನಿಮ್ಗೆ ಎಲ್ಲೂ ಅನ್ಸಲ್ಲ ಆ ತರ. ಯಾಕೆ ಈ ಬಾಡಿಗೆ ಮನೆ ಅಂತಿದಂಗೆ ರಫ್ ಅಂಡ್ ಟಫ್ ಜಾಸ್ತಿ ಯೂಸ್ ಆಗುತ್ತೆ. ಹೌದು, ಮತ್ತೆ ಬೇರೆ ಕ್ಲೈಂಟ್ಸ್ ಹೋಗ್ತಾರೆ ಬರ್ತಾರೆ, ನಡೀತಿರುತ್ತೆ. ಸೊ ನೀವು ಎಷ್ಟು ಬಿಲ್ಡಿಂಗ್ ಇರೋವರೆಗೂ ಇಂಟೀರಿಯರ್ ಅಷ್ಟೇ ಗ್ಯಾರಂಟಿ ಆಗಿದೆ. ಖಂಡಿತ. ಇಲ್ಲಿ 2 ರೂಮ್ ಇದೆ. ಇದರಲ್ಲಿ 2 ರೂಮ್ ಇದೆ ಸರ್. ರೂಮ್ ತುಂಬಾ ಅಗಲ ಇದೆ ಅಲ್ಲ? ಇಲ್ಲೂ ಇಂಟೀರಿಯರ್ ಮಾಡಿದ್ದೀರಾ? ಸೊ ಇದೆಲ್ಲ ಇದು ಅಗೈನ್ ನಾನು ಆಗ್ಲೇ ಹೇಳ್ದಂಗೆ ಒಳಗಡೆ ಇರೋದೆಲ್ಲ ಒಂದು ಇಂಟೀರಿಯರ್ ಫ್ರೇಮ್ಸ್ ಎಲ್ಲ. ಅಂದ್ರೆ ನೀವು ಈ ಮನೆಯನ್ನ ಡಿಸೈನ್ ಮಾಡುವಾಗಲೇ ಅದೇ ಥೀಮ್ ಇಟ್ಕೊಂಡು ಮಾಡಿ? ಹೌದು. ಅವರು ಫಸ್ಟ್ ಕಂಡೀಷನ್ ಅದೇ ಇತ್ತು, ಇಂಟೀರಿಯರ್ ಯೂಸ್ ಮಾಡಿ ಹಾಳಾಗೋ ತರ ಬೇಡ ನಮ್ಗೆ, ಎಷ್ಟೋ ಜನ ಬರ್ತಾರೆ ಹೋಗ್ತಾರೆ ಅಂತ. ಸೊ ಅದಕ್ಕೆ ನಾವು ಕಂಪ್ಲೀಟ್ ಶೆಲ್ಫ್ಸ್ ಗಳೆಲ್ಲರೂ ನಾವು ಕಾಂಕ್ರೀಟ್ ಅಲ್ಲಿ ಮಾಡ್ಬಿಟ್ಟು ಬರೀ ಫ್ರಂಟ್ ಡೋರ್ ಮಾತ್ರ ಯೂಸ್ ಮಾಡಿದ್ವಿ. ಕಾಸ್ಟ್ ಕಟಿಂಗು ಆಯ್ತು. ಹೌದು. ಡ್ಯೂರಬಿಲಿಟಿನೂ ಜಾಸ್ತಿ ಇರುತ್ತೆ. ನೀವು ಎಷ್ಟೇ ರಫ್ ಅಂಡ್ ಟಫ್ ಆಗಿ ಯೂಸ್ ಮಾಡಿದ್ರು ಕೂಡ ಏನೂ ಆಗಲ್ಲ. ಓಕೆ. ಅಂಡ್ ಇದೆಲ್ಲ ನೋಡ್ಬೋದು, ಇದೆಲ್ಲ ಯಾವ್ದು ಸ್ಮಾಲ್ ಟೈಲ್ಸ್ ಅಲ್ಲ, ಎಲ್ಲ 2x4 ಯೂಸ್ ಮಾಡಿದೀವಿ. ಪ್ರೀಮಿಯಂ ಸೆಗ್ಮೆಂಟ್ ಟೈಲ್ಸ್ ಇದೆ. ಹೌದು. ಇಲ್ಲಿ ಒಂದು ಅಟ್ಯಾಚ್ ವಾಶ್ರೂಮ್ ಇದೆ. ಅಂಡ್ ಎಲ್ಲ 3 ಟ್ರ್ಯಾಕ್ UPVC ಹಾಕಿದ್ವಿ. ಓಕೆ. ಸೊ ವೆಂಟಿಲೇಷನ್ ಕೂಡ ಜಾಸ್ತಿ ಇರುತ್ತೆ. ಹೌದು, ನೀವು ಖಾಲಿ ಮೆಶ್ ಹಾಕೊಂಡು ವಿಂಡೋಸ್ ಕೂಡ ಓಪನ್ ಮಾಡ್ಬೋದು. ಇಲ್ಲೂ ಸ್ಟೋರೇಜ್ಗೆ ವಾರ್ಡ್ರೋಬ್ಸ್ಗಳನ್ನ ಕೊಟ್ಟಿದೀವಿ. ಅಲ್ಲ, ವಾರ್ಡ್ರೋಬ್ ಕೊಟ್ರು ನೀವು ತುಂಬಾ ಜಾಗ ಸಿಕ್ಕಾಪಟ್ಟೆ, ಆರಾಮಾಗಿ ಒಂದು ಕ್ವೀನ್ ಸೈಜ್ ಕಾಟ್ ಇಲ್ಲಿ, ಅಲ್ಲೊಂದು ಕಿಂಗ್ ಸೈಜ್ ಕಾಟ್ ಹಾಕೊಂಡು ಸ್ಪೇಷಿಯಸ್ ಆಗಿ ಉಳ್ಕೋಬಹುದು ಸರ್. ಅಡುಗೆ ಮನೆ ಇಲ್ಲೊಂದು ವಾಶ್ರೂಮ್ ಇದೆ. ಇಲ್ಲೊಂದು ವಾಶ್ರೂಮ್ ಇದೆ, ಕಾಮನ್ ವಾಶ್ರೂಮ್. ಅಂಡ್ ನೀವು ಡೋರ್ಸ್ ಎಲ್ಲ ನೋಡ್ಬೋದು ಕ್ವಾಲಿಟಿ ಹೇಗಿದೆ ಅಂತ. ಯೂಶಲಿ ಫೈಬರ್ದು FRP ಡೋರ್ಸ್ಗಳನ್ನ ಹಾಕ್ಬಿಡ್ತಾರೆ. ಎಲ್ಲ ಪ್ರೀಮಿಯಂ ಸೆಗ್ಮೆಂಟ್ ಡೋರ್ಸ್ಗಳನ್ನ ಯೂಸ್ ಮಾಡಿದ್ದೀವಿ. ಓಕೆ. ಎಸ್. ಕಮೋಡ್ಸ್ ಅದೆಲ್ಲ ಸೆರಾದು ಬ್ರ್ಯಾಂಡೇ ಯೂಸ್ ಮಾಡಿರೋದು. ಫಿಕ್ಸರ್ಸ್ ಎಲ್ಲ ಎಲೆಕ್ಟ್ರಿಕಲ್ ವೈರ್ಸ್ ಎಲ್ಲ ಫಿನೋಲೆಕ್ಸ್ ಇದೆ.
ಎಸ್, ಇಲ್ಲಿಗೆ ಬಂದರೆ ಇದು ಅಡುಗೆ ಮನೆ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲೂ ಕೂಡ ಹಾಗೆ ಎಲ್ಲ ಕಾಂಕ್ರೀಟ್ಸ್ ಇರೋದು. ಓಕೆ, ಸೂಪರ್ ಸರ್. ನಾನೇನೋ ಟೈಲ್ಸ್ ಇಟ್ರೇನೋ ಅಂತ ಅನ್ಕೊಂಡೆ. ಇಲ್ಲ, ಎಲ್ಲ ಕಾಂಕ್ರೀಟೇ ಇದು. ಎಸ್, ಏನು ಅಲ್ಲಾಡ್ಸೋಕ್ಕಾಗಲ್ಲ, ಯಾರಿಗೆ ಕೀಳೋಕ್ಕೂ ಆಗಲ್ಲ, ಹತ್ತಿ ಕುಣಿದ್ರು ಏನು ಕಟ್ಟಾಗೋದಿಲ್ಲ, ಅದು ಅಷ್ಟು ಡೀಟೇಲ್ ಆಗಿ ಮಾಡಿದ್ದಾರೆ. ಅಂಡ್ ಎಲ್ಲ ಇನ್ಕ್ಲೂಡ್ ಆಗಿದೆ, ಎಲೆಕ್ಟ್ರಿಕಲ್ ಫ್ಯಾನ್ಸ್ ಇಂದ ಹಿಡಿದು ಗೀಸರ್ಸ್, ಸ್ವಿಚ್ ಸಾಕೆಟ್ಸ್, ಲೈಟ್ಸ್, ಹಾಲಿಂಗ್ ಬೆಲ್ ಸಮೇತ ಮಾಡ್ಕೊಟ್ಟಿದೆ. ನೋಡಿ, ಈ ಬಿಲ್ಡಿಂಗ್ ಅಲ್ಲಿ ನಮಗೆ ತೋರಿಸ್ಬೇಕಂದ್ರೂ ಒಂದು ಮನೆ ಖಾಲಿ ಇಲ್ಲ, ಇದು ಒಂದೇ ಮನೆ ಖಾಲಿ ಇರೋದು. 11 ಮನೆ 30-40 ಸೈಟಲ್ಲಿ ಇವ್ರು ಕಟ್ಟಿರುವಂಥದ್ದು. ಬಹುಶಃ ನಾನು ಆಗಲೇ ಹೇಳ್ದಂಗೆ 1 ಲಕ್ಷ 1.5 ಲಕ್ಷದವರೆಗೆ ಇವರಿಗೆ ಫಿಕ್ಸ್ ಆಗಿದೆ. ಸೊ ಒಂದು ಒಳ್ಳೆಯ ಬಜೆಟಲ್ಲಿ ಕೂಡ ಇವರು ಮನೆಯನ್ನು ಕಟ್ಕೊಟ್ಟಿದ್ದಾರೆ. ಸರ್, ನನಗೀಗ ಒಂದು ಕನ್ಫ್ಯೂಷನ್ ಏನಪ್ಪ ಅಂತ ಹೇಳಿದ್ರೆ, ನೀವು ಹೇಳಿದ್ರಿ ನಾವು ಹೀಗೆ ಮಾಡ್ತೀವಿ ಅಂತ, ಆದರೆ ನೀವು ಯಾವ ಮೆಟೀರಿಯಲ್ ಯೂಸ್ ಮಾಡ್ತೀರಿ? ಈಗ ಬ್ರಿಕ್ಸ್ ಯೂಸ್ ಮಾಡಿದ್ರೆ ಏನು ಯೂಸ್ ಮಾಡ್ತೀರಿ? ಮತ್ತು ಈ ನಮ್ಮೂರಲ್ಲಿ ಹೊಯ್ಗೆ ಅಂತ ನಾವು ಕರಿತೀವಿ, ಇಲ್ಲಿ ಬೇರೆ ಥರ ಇರುತ್ತೆ. ಸೊ ಅದನ್ನೆಲ್ಲ ಹೆಂಗೆ ಯೂಸ್ ಮಾಡ್ತೀರಿ, ಅದ್ರ ಬಗ್ಗೆ ಡೀಟೇಲನ್ನು ಹೆಂಗೆ ಒಂದು ಕ್ಲೈಂಟಿಗೆ ಕೊಡ್ತೀರಿ ಅನ್ನೋದು ನನಗೆ ಗೊತ್ತಿಲ್ಲ. ಅದನ್ನು ನಮಗೆ ನೀವು ತೋರಿಸ್ಬೋದಾ? ಖಂಡಿತ ಸರ್. ನಾವು ಯಾವ ಮೆಟೀರಿಯಲ್ ಯೂಸ್ ಮಾಡ್ತೀವಿ, ಯಾವ ರೀತಿ ಇರುತ್ತೆ, ಅದ್ರ ಬೇರೆ ಬೇರೆ ಸ್ಯಾಂಪಲ್ಸ್ಗಳೇನು ಪ್ರತಿಯೊಂದೊಂದು ನಮ್ಮ ಆಫೀಸಲ್ಲಿ ಸ್ಯಾಂಪ್ಲಿಂಗ್ ಯೂನಿಟ್ ತರ ಮಾಡ್ಕೊಂಡಿದ್ದೀವಿ. ಸೊ ಅದನ್ನ ತೋರಿಸಿ ಅವ್ರಿಗೆಲ್ಲ ಅದನ್ನ ಫೀಲ್ ಮಾಡಿ ಎಲ್ಲ ಸ್ಯಾಟಿಸ್ಫೈ ಆದ್ಮೇಲೆ ಅದೇ ಮೆಟೀರಿಯಲ್ಗಳನ್ನ ನಾವು ಸೈಟ್. ಹಾಗಾದ್ರೆ ನಾವು ನಿಮ್ಮ ಆಫೀಸ್ಗೂ ಕೂಡ ಈಗ ವಿಸಿಟ್ ಮಾಡಿ. ಖಂಡಿತ ಸರ್, ಖಂಡಿತ. ನೋಡಿ ವೀಕ್ಷಕರೇ, ಇವರ ಆಫೀಸ್ಗೆ ಹೋಗ್ತೀವಿ ಇಲ್ಲಿಂದ. ಸೊ ಆಫೀಸಲ್ಲಿ ಹೆಂಗಿದೆ, ಏನು ಎತ್ತ, ಹೆಂಗೆ ವರ್ಕ್ ಆಗುತ್ತೆ, ಅವ್ರ ಪ್ರೋಸೆಸ್ ಹೆಂಗಿರುತ್ತೆ, ಅದ್ರ ಬಗ್ಗೆ ಅಲ್ಲಿನೇ ಹೋಗಿ ಕಂಪ್ಲೀಟ್ ಆಗಿ ಮಾತಾಡೋಣ. ಅದೆಲ್ಲಕ್ಕಿಂತ ಮುಖ್ಯ, ಪ್ರಾರಂಭದಲ್ಲೇ ನನಗೆ ಮೆಟೀರಿಯಲ್ ಅನ್ನ ನೋಡಬೇಕು ಅನ್ನೋದಿದೆ. ನಮಗೆ ನೀವು ಖಂಡಿತ ಖಂಡಿತ ಬನ್ನಿ, ಅಲ್ಲಿಗೆ ಹೋಗೋಣ. ಇಷ್ಟು ದಿನ ನಿಮ್ಮ ಆಫೀಸನ್ನು ನಾವು ಶೋ ಮಾಡೋಕ್ಕಾಗಿಲ್ಲ. ಸೊ ಇವತ್ತು DMY ಗ್ರೂಪ್ನ ಆಫೀಸನ್ನು ನಾವು ತೋರಿಸ್ತಾ ಇದ್ದೀವಿ. ಸೊ ಎಷ್ಟು ಟೈಮ್ ಆಯಿತು ಸರ್ ಇಲ್ಲಿಗೆ ಬಂದು? ಸರ್, ಇಲ್ಲಿಗೆ ಬಂದು ಆಲ್ಮೋಸ್ಟ್ ಕ್ಲೋಸ್ ಟು 8 years ಆಯಿತು. ಹೌದಾ? ಸೂಪರ್, ಬನ್ನಿ ಒಳಗಡೆ ಹೋಗೋಣ. ಓಕೆ, ವೆಲ್ಕಮ್ ಟು DMY ಗ್ರೂಪ್. ನಮ್ಮ ವೀಕ್ಷಕರು ಕೂಡ ಇದನ್ನು ನೋಡಲಿ ಅಂತ ಅನ್ಕೊತೀನಿ. ಸೊ ಫಾರ್ ದಿ ಫಸ್ಟ್ ಟೈಮ್ ಈಗ ಇಲ್ಲಿಗೆ ಬರ್ತಾ ಇರುವಂಥದ್ದು ನಾನು. ಸರ್, ನಿಮ್ಮ ಹತ್ರ ನಾನು ಅಲ್ಲಿ ಕೇಳಿದೆ, ಈಗ ಒಂದು ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ಬರೀ ದುಡ್ಡಿದ್ರೆ ಸಾಕಾಗಲ್ಲ, ಒಬ್ಬ ಒಳ್ಳೆ ಕಟ್ಟುವನು ಬೇಕಾಗುತ್ತೆ. ಆ ಒಳ್ಳೆ ಕಟ್ಟುವನು ಯಾಕೆ ಒಳ್ಳೇದು ಅಂತ ಬರುತ್ತೆ ಅಂದ್ರೆ ಅವನು ಯೂಸ್ ಮಾಡುವಂಥ ಮೆಟೀರಿಯಲ್ ಕೂಡ ಎಕ್ಸಾಕ್ಟ್ಲಿ ಇನ್ವಾಲ್ವ್ ಆಗುತ್ತೆ. ಸೊ ನಿಮ್ಮ ಒಂದು ಆಫೀಸಿಗೆ ಬಂದ್ರೆ ನೀವು ಮೆಟೀರಿಯಲ್ ಅನ್ನು ತೋರಿಸ್ತೀರಿ ಅನ್ನೋದು ಗೊತ್ತಾಯ್ತು. ಸೊ ತೋರಿಸ್ಬೋದಾ ನಮ್ಗೆ? ಎಸ್ ಸರ್. ನಮ್ಮಲ್ಲಿ ಹೇಗೆ ಅಂದ್ರೆ ನಾವು ಯೂಸ್ ಮಾಡೋ ಮೆಟೀರಿಯಲ್ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿ ನಾವು ತೋರಿಸ್ತೀವಿ ಅಂತಂದ್ರೆ, ಈ ಯಾವುದೇ ಒಂದು ಕ್ಲೈಂಟ್ ಒಂದು ಪ್ಯಾಕೇಜ್ ನ ಸೆಲೆಕ್ಟ್ ಮಾಡಿ ಅವ್ರು ಯಾವ ಮೆಟೀರಿಯಲ್ ಸೆಲೆಕ್ಟ್ ಮಾಡಿರ್ತಾರೆ, ಆ ಮೆಟೀರಿಯಲ್ ಒಂದು ಸಣ್ಣ ಸ್ಯಾಂಪ್ಲಿಂಗ್ ನಾವಿಲ್ಲಿ ಮಾಡ್ಕೊಂಡಿದ್ದೀವಿ. ಓಕೆ, ಸೊ ಇದೇ ಬ್ಲಾಕ್ಸ್ ನ ಯೂಸ್ ಮಾಡ್ತೀವಿ. ಇದು ಲೈಟ್ ವೇಟ್ ಬ್ಲಾಕ್ಸ್, ವಿತ್ ಸಾಲಿಡ್ ಬ್ಲಾಕ್ಸ್, ಇದು ರೆಡ್ ಬ್ರಿಕ್ಸ್ ಅಂಡ್ ಲ್ಯಾಮಿನೇಟ್ಸ್ ಯಾವ್ದು ಯೂಸ್ ಮಾಡ್ತೀವಿ, ಇಂಟೀರಿಯರ್ಸ್ ಅಂತ ಬಂದ್ರೆ ವುಡ್ ಯಾವ್ದು ಯೂಸ್ ಮಾಡ್ತೀವಿ, UPVC ಯಾವ್ದು, ಸ್ಲೈಡಿಂಗ್ ಚಾನಲ್ಸ್ ಯಾವ್ದು, ವೆಟ್ರಿಫೈಡ್ ಯಾವ್ದು, ಅಂಡ್ ನಾವು ಯೂಸ್ ಮಾಡೋ ಈ ಎಮ್ ಸ್ಯಾಂಡ್, ಈ ರಾ ಮೆಟೀರಿಯಲ್ಸ್ ಯೂಶಲಿ ಯಾರು ಇದನ್ನ ಸ್ಯಾಂಪ್ಲಿಂಗ್ ತೋರ್ಸಲ್ಲ. ನಾವು ಯೂಸ್ ಮಾಡೋ ಎಮ್ ಸ್ಯಾಂಡ್, ಓಕೆ, ಇದನ್ನು ತೋರಿಸ್ತೀವಿ, ಪಿ ಸ್ಯಾಂಡ್, ಅಗ್ರಿಗೇಟ್ಸ್. ಓಕೆ, ಸೊ ಎಲ್ಲಾದ್ರದ್ದು ಫಸ್ಟ್ ಮೆಟೀರಿಯಲ್ಸ್ಗಳನ್ನ ನಾವು ತೋರಿಸಿ ನಂತರ ನಾವು ಅಗ್ರಿಮೆಂಟ್ಸ್ಗಳನ್ನ ಮಾಡಿಸ್ಕೊಂಡು ಅದೇ ಸೇಮ್ ಮೆಟಲ್ ನಾವ್ ಏನು ತೋರಿಸಿರ್ತೀವಿ ಅಥವಾ ನಾವೇನು ಫೈನಲೈಸ್ ಮಾಡಿರ್ತೀರ ಅದನ್ನೇ ಯೂಸ್ ಮಾಡಿ. ಈಗ ಒಂದು ಬಿಲ್ಡಿಂಗ್ ಏನೇನ್ ಮೆಟೀರಿಯಲ್ ಯೂಸ್ ಮಾಡ್ತೀರಿ ಎಲ್ಲವನ್ನೂ ಇಲ್ಲಿಗೆ ಬಂದು ನೋಡ್ಬೋದು. ಹೌದು. ಓಕೆ, ಸೂಪರ್. ನೋಡಿ ವೀಕ್ಷಕರ, ಮುಂದೆ ಬಂದ್ರೆ ನಿಮ್ಗೆ ಇಲ್ಲಿ ಬ್ರಿಕ್ಸ್ ಗಳೆಲ್ಲ ಕಾಣಿಸುತ್ತೆ. ಅದು ಕಿಟಕಿಗಳಿಗೆ ಯೂಸ್ ಮಾಡ್ತಾರೆ ಸರ್, UPVC ವಿಂಡೋಸ್ ಅಲ್ವಾ? ಓಕೆ, ಇದು ನೀವು ಇಂಟೀರಿಯರ್ ಯೂಸ್ ಮಾಡುವಂತ ವುಡ್ಗಳು, ಪ್ಲೈವುಡ್. ಓಕೆ, ಈ ತರ ಟೈಲ್ಸ್ ಗಳು ತುಂಬಾ ಇರುತ್ತೆ. ಈ ಸೆಲೆಕ್ಷನ್ ಹೆಂಗೆ ನೀವೇ ಮಾಡ್ಕೊಂತೀರಾ ಅಥವಾ ಬೇರೆಯವ್ರು ಬಿಟ್ಟು ಕೊಡ್ತೀರಾ? ಇಲ್ಲ ಸರ್, ಸೊ ಯೂಶಲಿ ಕ್ಲೈಂಟ್ಸ್ ಇನ್ವಾಲ್ವ್ಮೆಂಟ್ ತಗೊಂಡೆ ನಾವು ಸೆಲೆಕ್ಷನ್ಸ್ ಗಳನ್ನ ಮಾಡೋದು. ಸೊ ಇಲ್ಲೂ ಸ್ಯಾಂಪ್ಲಿಂಗ್ಸ್ ಮಾಡಿರ್ತೀವಿ ಅಂಡ್ ಕ್ಯಾಟಲಾಗ್ಸ್ ಗಳಿರುತ್ತೆ. ನಾವೇ ಶೋರೂಮ್ಸ್ ಗಳಿಗೆ ಕರ್ಕೊಂಡು ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ವಿಸಿಬಲ್ ಆಗಿ ತೋರಿಸಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಸಾದ್ಮೇಲೆ ನಾವು ಸೆಲೆಕ್ಷನ್ಸ್ ಗಳನ್ನ. ಈಗ ನಮ್ಮ ವೀಕ್ಷಕರಿಗೆ ಇಲ್ಲಿ ಅಂದ್ರೆ ಈಗ ನಾವು ಬಂದಿದೀವಲ್ಲ, ಇಲ್ಲಿ ಅಡ್ರೆಸ್ ಅನ್ನ ಹೇಳೋಣ ಅಂತ ಅನ್ಕೊಂತೀನಿ. ಈಗ ಹೆಂಗ್ ಬರ್ಬೇಕು, ಇಲ್ಲಿಗೆ ಬರ್ಬೇಕು? ಸರ್, ಬೇಸಿಕಲಿ ಇದು ವಿದ್ಯಾರಣ್ಯಪುರದಲ್ಲಿ ಇದೀವಿ. ಸಿನ್ಸ್ ಆಗ್ಲೇ ಹೇಳ್ದಂಗೆ ಎದುರುಗಡೆ ಆಫೀಸಲ್ಲಿ ಇದ್ವಿ. ಈ ಲೊಕ್ಯಾಲಿಟಿಗೆ ಬಂದು 18 years ಆಯ್ತು. ಈ ಆಫೀಸಿಗೆ ಬಂದು 8 years ಆಯ್ತು. ಸೊ ಇದು ವಿದ್ಯಾರಣ್ಯಪುರ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆರ್ಚ್. ಸೊ ಈ ಆರ್ಚ್ ಹತ್ರ ಸ್ಟಾಪ್ ಇದೆ. ಸೊ ಅಲ್ಲಿ ಇಳ್ಕೊಂಡ್ರೆ ಅಥವಾ ಬಹುಶಃ ಆರ್ಚ್ ನ ಲ್ಯಾಂಡ್ ಮಾರ್ಕ್ ಆಗಿ ಇಟ್ಕೊಂಡ್ರೆ ಅಲ್ಲಿಂದ 6th ಬಿಲ್ಡಿಂಗ್ ಲೆಫ್ಟ್ ಹ್ಯಾಂಡ್ ಸೈಡ್ ಇದೀವಿ. ಅಂದ್ರೆ ದೇವಸ್ಥಾನಕ್ಕೆ ಹೋಗೋ ರೋಡಲ್ಲೇ ನಮ್ಮ ಆಫೀಸ್ ಇರೋದು. ಇಲ್ಲಿ ಏನ್ ನಡೆಯುತ್ತೆ ಸರ್? ಇದು ಡಿಸ್ಕಷನ್ ರೂಮ್, ಇದು ಸಣ್ಣದಾಗಿ ಮೀಟಿಂಗ್ ರೂಮ್ ತರ ಮಾಡ್ಕೊಂಡಿದೀವಿ. ಸೊ ಇಲ್ಲಿ ಡಿಸೈನ್ಸ್ ಎಲ್ಲ ನೋಡಬಹುದು. ಸೊ ಇಲ್ಲಿ ಡಿಸೈನ್ಸ್, ರೆಂಡರಿಂಗ್, ಡಿಸೈನ್ ಟೀಮ್ ಇದು. ಓಕೆ, ಸೊ ರೆಂಡರ್ಸ್ ನಡೀತಾ ಇದೆ. ಸೊ ಬಿಲ್ಡಿಂಗ್ ಹೇಗ್ ಬರುತ್ತೆ ಅಥವಾ ಹೇಗ್ ಬರ್ಬೇಕು ಅನ್ನೋದನ್ನ ಕಂಪ್ಲೀಟ್ ಕಾನ್ಸೆಪ್ಟ್ ನ ಮಾಡಿ ಫಸ್ಟ್ ಇಲ್ಲಿ ವಿಜುವಲೈಸ್ ಮಾಡಿ ತೋರಿಸ್ಬಿಟ್ಟೆ ನಾವು ಕೆಲಸಗಳಿಗೆ ನಾವು ಕೈ ಹಾಕೋದು. ಕಂಪ್ಲೀಟ್ ಆಗಿ ಹೀಗೆ ಬರುತ್ತೆ ಅಂತ ನೀವು ಪ್ಲಾನ್ ಜೊತೆಗೆ ಕಂಪ್ಲೀಟ್ ವಿಜುವಲೈಸ್ ಮಾಡಿನೇ ಫೀಡ್ಬ್ಯಾಕ್ ಅನ್ನ ಕೊಡ್ತೀರಾ? ಹೌದು. ಸರ್, ಈಗ ನಮ್ಗೆ ತೋರಿಸ್ಬೋದಾ ನೀವು ಯಾವ ತರ ಡ್ರಾಯಿಂಗ್ ಕೊಡ್ತೀರಿ ಅಂತ? ಸೊ
ಸರ್ ಇದು ಕಂಪ್ಲೀಟ್ ಸೆಟ್ ಆಫ್ ಡ್ರಾಯಿಂಗ್ಸ್ಗಳನ್ನ ನಾವು ಫಸ್ಟ್ ಇನಿಷಿಯಲಿ ಕ್ಲೈಂಟ್ ಜೊತೆ ಕುತ್ಕೊಂಡು ನಾವು ಮಾಡಿರ್ತಾರೆ ನಮ್ಮ ಟೀಮ್ ಆರ್ಕಿಟೆಕ್ಟ್ ಟೀಮ್. ಓಕೆ. ಸೊ ಫ್ಲೋರ್ ಪ್ಲಾನ್ ಇಂದ ಹಿಡಿದು ಸ್ಟ್ರಕ್ಚರಲ್ ಡ್ರಾಯಿಂಗ್ಸ್, ಕಾಲಮ್ ಬೀಮ್ ಡೀಟೇಲಿಂಗ್, ಎಲೆಕ್ಟ್ರಿಕಲ್ ಡ್ರಾಯಿಂಗ್, ಪ್ಲಂಬಿಂಗ್ ಡ್ರಾಯಿಂಗ್ಸ್, ಇದು ಫೂಟಿಂಗ್ ಡ್ರಾಯಿಂಗ್ಸ್, ಎಲಿವೇಶನ್ ಬಿಲ್ಡಿಂಗ್ ಹೇಗ್ ಬರುತ್ತೆ ಅನ್ನೋದು, ಇಂಟೀರಿಯರ್ ಡ್ರಾಯಿಂಗ್ಸ್, ಇಂಥ ಕಡೆನೆ ಎಲೆಕ್ಟ್ರಿಕಲ್ ಪಾಯಿಂಟ್ ಬರುತ್ತೆ, ಇಂಥ ಕಡೆನೆ ಪ್ಲಂಬಿಂಗ್ ಬರುತ್ತೆ ಅನ್ನೋ ಎಲೆಕ್ಟ್ರಿಕಲ್ MEP ಡ್ರಾಯಿಂಗ್ಸ್ ಅಂತ ಕರಿತೀವಿ, ಎಲೆಕ್ಟ್ರಿಕಲ್ ಪ್ಲಂಬಿಂಗ್ ಡ್ರಾಯಿಂಗ್ಸ್ ಅಂತ ಕರಿತೀವಿ. ಸೊ ಇದೆಲ್ಲ ಕಂಪ್ಲೀಟ್ ಸೆಟ್ ಆಫ್ ಡ್ರಾಯಿಂಗ್ಸ್ ಗಳನ್ನ ಮಾಡ್ಕೊಂಡು ದೆನ್ ಅದಾದ್ಮೇಲೆ ನಾವು ಕನ್ಸ್ಟ್ರಕ್ಷನ್ ಅನ್ನು ಸ್ಟಾರ್ಟ್ ಮಾಡೋದು. ಅಲ್ಲಿ ನೋಡಿ ರೆಂಡರಿಂಗ್ ನಡೀತಾ ಇದೆ, ಬಿಲ್ಡಿಂಗ್ ಎಲಿವೇಶನ್ ರೆಂಡರಿಂಗ್ ನಡೀತಾ ಇದೆ. ಓಕೆ ಓಕೆ ಎಸ್. ಸೊ ನಾನು ಒಂದು ಮಾತನ್ನ ಕೇಳಿದ್ದೆ ಸರ್, ನೀವು 20 ಲಕ್ಷಕ್ಕೂ ಮನೆಯನ್ನ ಕಟ್ಕೊಡ್ತೀರಾ, ಆಲ್ರೆಡಿ ಕಟ್ಟಿದ್ದೀರಾ ಅಂತ. ತುಂಬಾ ಮನೆಗಳನ್ನ ನಾವು ಕಳೆದ ಬಾರಿ ಒಂದು ವಿಡಿಯೋದಲ್ಲೂ ಕೂಡ ಅದನ್ನ ಮೆನ್ಷನ್ ಮಾಡಿ ಹೇಳಿದೀವಿ. ಹೌದು. ಸೊ ಎಲ್ಲೆಲ್ಲಿ ನಡೆದಿದೆ ಮತ್ತೆ ಅದ್ರ ಬಗ್ಗೆ ಒಂಚೂರು ಇನ್ಫಾರ್ಮೇಶನ್ ಕೊಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಯೂಶಲಿ ಈ ಕನ್ಸ್ಟ್ರಕ್ಷನ್ಸ್ ಅಂತಂದಂಗೆ ಬಿಲ್ಡರ್ಸ್ಗಳು 20-30 ಪ್ರಾಜೆಕ್ಟ್ಸ್ಗಳನ್ನ ತಗೊಳ್ಳಲ್ಲ. ಓಕೆ. ಕಾರಣ ವಾಲ್ಯೂಮ್ ಅಥವಾ ಮಾರ್ಜಿನ್ ಕಡಿಮೆ ಅಂತ. ಸೊ ನಮ್ಮಲ್ಲಿ ಆ ಥರನೂ ಸಾಕಷ್ಟು ಪ್ರಾಜೆಕ್ಟ್ಸ್ಗಳನ್ನ ನಾವು ಮಾಡಿದ್ದೀವಿ. ಸೊ ನಾಗರ್ಬಾವಿ, ಉಳ್ಳಾಳ, ಕೆಂಗೇರಿನಲ್ಲೆಲ್ಲ 20 ಲ್ಯಾಕ್ಸ್ಗೆ ಫಿನಿಶ್ ಮಾಡಿರೋಂಥ ತುಂಬಾ ಪ್ರಾಜೆಕ್ಟ್ಸ್ಗಳು ನಮ್ಮ ಆನ್ಲೈನ್ ಅಲ್ಲೂ ಕೂಡ ಇದೆ. ಸದ್ಯಕ್ಕೆ ತುಂಬಾ ಬಿಸಿ ಕೂಡ ಇದ್ದೀರಾ. ಸೊ ಆನ್ ಗೋಯಿಂಗ್ ಪ್ರಾಜೆಕ್ಟ್ಗಳು ತುಂಬಾ ನಡೀತಾ ಇದೆ ಇರೋದು. ಸೊ ಈ ಸೆಕ್ಷನ್ ಏನು ಸರ್? ಇದೆಲ್ಲ ನನ್ನ ಅಕೌಂಟ್ಸ್ ಟೀಮ್, ಪ್ರಾಜೆಕ್ಟ್ ಕೋಆರ್ಡಿನೇಟರ್ಸ್, ಓಕೆ. ಸೊ ಡಿಸೈನ್ ಟೀಮು ಇಲ್ಲೂ ಇದ್ದಾರೆ. ಈಗ ಟೋಟಲ್ ಎಷ್ಟು ಪ್ರಾಜೆಕ್ಟ್ ನಡೀತಾ ಇದೆ ಸರ್? ಟೋಟಲ್ 40 ಪ್ರಾಜೆಕ್ಟ್ಸ್ ರನ್ನಿಂಗ್ ಇದೆ ಸರ್. 40 ಪ್ರಾಜೆಕ್ಟ್ಸ್ ಇದೆ ಎವ್ರಿ ಇಯರ್. 40 ಪ್ರಾಜೆಕ್ಟ್ಸ್ ಆಕ್ಟಿವ್ ಆಗಿ ವರ್ಕ್ ಮಾಡ್ತೀವಿ ನಾವು. ಓಕೆ. ಜಾಸ್ತಿನೂ ಇಲ್ಲ, ಕಡಿಮೆನೂ ಇಲ್ಲ. ಇಲ್ಲೊಂದಿಷ್ಟು ಫೋಟೋಸ್ಗಳನ್ನ ಇಟ್ಟಿದ್ದೀರಾ, ಇದನ್ನ ನೋಡಿದೆ ನಾನು. ಸೊ ಏನ್ ಫೋಟೋಸ್ ಇದೆಲ್ಲ ಅಂದ್ರೆ ನಿಮ್ಮ ಕ್ಲೈಂಟ್ ಅಥವಾ ಸರ್? ಇದೆಲ್ಲ ಈ ವರ್ಷ ಪ್ರೆಸೆಂಟ್ ಇಯರ್ದು ಏನ್ ರನ್ನಿಂಗ್ ಇರೋಂತ ಎಲ್ಲ ಪ್ರಾಜೆಕ್ಟ್ಸ್ ಗಳದ್ದು ಒಂದು ಸ್ಮಾಲ್ ಗ್ಲಿಮ್ಸ್ ನಾವು ಇಲ್ಲಿ ಮಾಡ್ಕೊಂಡಿರ್ತೀವಿ. ಸೊ ನೆಕ್ಸ್ಟ್ ವರ್ಷ ಈ ಪ್ರಾಜೆಕ್ಟ್ಸ್ ಎಲ್ಲ ಹ್ಯಾಂಡ್ ಓವರ್ ಆದ್ಮೇಲೆ ಫೋಟೋಸ್ ರಿಪ್ಲೇಸ್ ಆಗುತ್ತೆ. ಓಹೋ ಇದು ಎಲ್ಲಿ ಸಿಕ್ಕಿದೆ ಸರ್? ಅದು 2024 ನಲ್ಲಿ ನಮಗೊಂದು ಅವಾರ್ಡ್ ಬಂತು. ಸೊ ಟೈಮ್ಸ್ ಆಫ್ ಇಂಡಿಯಾ ಇಂದ ಸಾಕಷ್ಟು ಸರ್ವೆ ಮಾಡಿ ಎಲ್ಲ ಕನ್ಸ್ಟ್ರಕ್ಷನ್ಸ್ ಕಂಪ್ನಿಗಳನ್ನ ಸರ್ವೆ ಮಾಡಿಬಿಟ್ಟು, ಸೊ ಅದ್ರಲ್ಲಿ ಯಾರು ಬೆಸ್ಟ್ ಅಂದ್ರೆ ಯಾವ ರೀತಿನಲ್ಲಿ ಕಾಸ್ಟಿಂಗ್ ಅಲ್ಲಿ, ಓಕೆ. ಸೊ ಯಾರು ಕಾಸ್ಟಿಂಗ್ ಅಲ್ಲಿ ಬೆಸ್ಟ್ ಅಚ್ಚುಕಟ್ಟಾಗಿ ಮನೆ ಕಟ್ಕೊಡ್ತಾರೆ, ಐ ಮೀನ್ ಕಡಿಮೆ ಕಾಸ್ಟ್ ನಲ್ಲಿ ಬೆಸ್ಟ್ ಆಗಿ ಒಂದು ಔಟ್ಪುಟ್ ಕೊಡ್ತಾರೆ ಅನ್ನೋದು ಸರ್ವೆ ಮಾಡಿ ಅವಾಗ ನಮ್ಮ ಕಂಪ್ನಿಗೆ ಅವಾರ್ಡ್ ಬಂತು. ಅದು ಶೆರಟನ್ ಗ್ರ್ಯಾಂಡ್ ಅಲ್ಲಿ ಸೆರೆಮನಿ ನಡೀತು. ಸೂಪರ್ ಅವಾರ್ಡ್ ಸೆರೆಮನಿ. ಸೋನು ಸೂದ್ ಸರ್ ಅವಾರ್ಡ್. ಈಗ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂತ ಹೇಳಿದ್ರೆ, ಈಗ ನಾವು ಇಲ್ಲಿ ಕಾಣಿಸ್ತಿರ್ಬೋದು ನಮ್ಗೆ, ಇಲ್ಲಿ ಒಂದೇನೋ ಒಂದು ಪೂಜೆ ಸ್ಟಾರ್ಟ್ ಮಾಡ್ತೀರಾ, ಇಲ್ಲಿ ಎಷ್ಟು ಅಡಿಗಡೆ ಹೋಗಿದ್ದೀರಾ ಅನ್ನೋದಕ್ಕೂ ಇಲ್ಲೂ ಫೋಟೋಸ್ಗಳಿದೆ. ಸೊ ಇವೆಲ್ಲ ಹ್ಯಾಪಿ ಕಸ್ಟಮರ್ಸ್ ಅಂತ ನಾನು ಅನ್ಕೊಂತೀನಿ. ಹೌದು ಸರ್, ಈ ವರ್ಷದ ಹ್ಯಾಪಿ ಕಸ್ಟಮರ್ಸ್. ಎಸ್. ಸೊ ಇಷ್ಟೇ ಗಾತ ಹೋಗ್ಬೇಕು, ಇಷ್ಟೇ ಅಡಿಗಡೆಯಿಂದ ತಗೋಬೇಕು, ಅದಕ್ಕೆಲ್ಲ ಏನಾದ್ರು ರಿಸ್ಟ್ರಿಕ್ಷನ್ಸ್ ಇದೆಯಾ ಸರ್? ಅಂದ್ರೆ ಹೀಗೆ ಮಾಡ್ಬೇಕು ಅಂತ ಇಲ್ಲ? ಖಂಡಿತ ಸರ್. ಅದಕ್ಕೋಸ್ಕರ ಕೆಲವೊಬ್ರು ಸಾಯಿಲ್ ಟೆಸ್ಟ್ ಕೂಡ ಮಾಡೋದಿಲ್ಲ ಅಂತ ಕೇಳ್ತಾರೆ. ನಾನು ಅದನ್ನ ಯೂಶಲಿ ನಾನಲ್ಲ, ಯಾವ್ದೋ ಇಂಜಿನಿಯರ್ಸ್ ಗಳು ಯೂಶಲಿ ರೆಕಮೆಂಡ್ ಮಾಡಲ್ಲ. ಸೊ ನಮ್ಮಲ್ಲಿ ಹೇಗೆ ಅಂದ್ರೆ ಅದು 20 ಲಕ್ಷ ಪ್ರಾಜೆಕ್ಟ್ ಇಲ್ಲಿ ನಾನು ಆಗ್ಲೇ ಹೇಳ್ದಂಗೆ ನಮ್ಮಲ್ಲಿ 20 lakhs ಪ್ರಾಜೆಕ್ಟ್ಸ್ ಇದೆ, 20 CR ಪ್ರಾಜೆಕ್ಟ್ಸ್ ಇದಾವೆ. ಸೊ 20 lakhs ಪ್ರಾಜೆಕ್ಟ್ಸ್ಗೂ ಕೂಡ ನಾವು ಒಂದು ಬೌಂಡ್ರಿ ಸರ್ವೆ ಮಾಡಿ, ಸಾಯಿಲ್ ಟೆಸ್ಟ್ ಮಾಡಿ, ಆ ಸಾಯಿಲ್ ರಿಪೋರ್ಟ್ ಮೇಲೆ ಡಿಸೈನ್ಸ್ ಡ್ರಾಯಿಂಗ್ಸ್ ಗಳನ್ನ ಮಾಡಿ, ಸ್ಟ್ರಕ್ಚರಲ್ ಡ್ರಾಯಿಂಗ್ಸ್ ಮಾಡ್ಕೊಂಡು ನಾವು ಕೆಲಸಗಳನ್ನ ಮಾಡೋದು. ಎಷ್ಟು ಟೈಮ್ ತಗೊಂತೀರಿ ಸರ್? ಈಗ ನಾವೊಂದು ಮನೆ ಕಟ್ಟಬೇಕು ಅಂತ ನಿಮ್ಮ ಹತ್ರಕ್ಕೆ ಬಂದ್ರೆ ನೀವು ನಮ್ಗೆ ಎಷ್ಟು ಟೈಮಲ್ಲಿ? ಸರ್ 6 monthಸ್ಗೂ ಡೆಲಿವರ್ ಮಾಡಿರೋ ಸಾಕಷ್ಟು ಪ್ರಾಜೆಕ್ಟ್ಸ್ ಗಳಿದಾವೆ. 6 monthsಗೂ ಕೂಡ ನಾವು ಮಾಡ್ಕೊಡ್ತೀವಿ. ಓಕೆ. ಡಿಪೆಂಡ್ಸ್ ಆನ್ ಕ್ಲೈಂಟ್ಸ್ ರಿಕ್ವೈರ್ಮೆಂಟ್. ಸೊ ನಿಮ್ಗೆ ಎಷ್ಟು ಅರ್ಜೆಂಟ್ ಆಗಿದ್ದೀರಾ, ಅಫ್ಕೋರ್ಸ್ ಪ್ರೋಟೋಕಾಲ್ಸ್ ಆಗಲಿ ಪ್ರೊಸೀಜರ್ಸ್ ಯಾವುದನ್ನು ಬೈಪಾಸ್ ಮಾಡ್ತೀರಾ. ಸೊ ಸ್ಟಾರ್ಟಿಂಗ್ ಫ್ರಮ್ 6 months ಕೂಡ ನಾವು ಪ್ರಾಜೆಕ್ಟ್ಸ್ ಗಳನ್ನ ಹ್ಯಾಂಡ್ ಓವರ್ ಮಾಡಿರೋ ಸಾಕಷ್ಟು ಇನ್ಸ್ಟೆನ್ಸಸ್ ಗಳು ನಮ್ಮ. ಈಗ ಸಪೋಸ್ ನನಗೆ ಮನೆ ಕಟ್ಟೋದು ಬೇಡ, ಯಾವ್ದಾದ್ರು ಡಿಸೈನ್ಸ್ ಗಳು ಬೇಕು ಅಂದ್ರೂ ಕೂಡ ನೀವು ಎಸ್, ನಮ್ಮಲ್ಲಿ ಖಾಲಿ ಡಿಸೈನ್ಸ್ ಮಾತ್ರ ಬೇಕು ಅಂದ್ರೆ ನನ್ನ ಟೀಮ್ ಡಿಸೈನ್ಸ್ ಕೂಡ ಮಾಡ್ಕೊಡ್ತಾರೆ. ಅಥವಾ ನನಗೆ ಬರೀ ಕನ್ಸಲ್ಟೆನ್ಸಿ ಸಾಕು ಅಂದ್ರೆ ನೀವು ಬಂದು ಜಸ್ಟ್ ನಿಂತ್ಕೊಂಡು ಗೈಡ್ ಮಾಡಿ ಅಂತಂದ್ರೆ ಗೈಡ್ ಕೂಡ ಮಾಡ್ಕೊಡ್ತೀವಿ. ಅಥವಾ ನಾನೇ ಎಲ್ಲ ಮೆಟೀರಿಯಲ್ಸ್ ಕಳಿಸ್ತೀನಿ, ಕೊಡಿಸ್ತೀನಿ. ನಿಮ್ಮ ಟೀಮ್ ನ ಬಿಟ್ಟು ನೀವು ವರ್ಕ್ ಮಾಡ್ಕೊಡ್ಬೇಕಂದ್ರೆ ಅದಕ್ಕೂ ನಾವು ರೆಡಿ ಇದೀವಿ ಸರ್. ಸೊ ಖಾಲಿ ಲೇಬರ್ ವರ್ಕ್ ಕೂಡ ನಾವು ಮಾಡ್ಕೊಡ್ತೀವಿ. ಇಲ್ಲಿ ಆಫೀಸ್ ಟೈಮಿಂಗ್ ಏನಿರುತ್ತೆ ಸರ್? ಯಾವ ಟೈಮಲ್ಲಿ ಬರಬಹುದು ಅಂತ? 9 to 6 ಸರ್. ಮಂಡೆಯಿಂದ ಅದು ಸೋಮವಾರದಿಂದ ಶನಿವಾರ, ಭಾನುವಾರದಿಂದ ಶನಿವಾರದವರೆಗೂ ಎನಿ ಟೈಮ್ ಬರ್ಬೋದು. ಸೊ ಆಲ್ 7 days ಓಪನ್ ಇರುತ್ತೆ 9 to 6. ನಾನು ನಿಮ್ಮ ನಂಬರ್ ಅನ್ನ ಡಿಸ್ಪ್ಲೇ ಮಾಡಿರ್ತೀನಿ. ಸೊ ನಮ್ಮ ವೀಕ್ಷಕರು ಯಾರ್ಯಾರು ಮನೆಯನ್ನ ಕಟ್ಟಬೇಕು, ಅದರಲ್ಲೂ ಒಂದು ಒಳ್ಳೆಯ ಕನ್ಸ್ಟ್ರಕ್ಷನ್ಸ್ ಡಿಪಾರ್ಟ್ಮೆಂಟ್ ನನಗೆ ಬೇಕು ಅನ್ನೋರಿದ್ರೆ ಯಶಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ನೇರವಾಗಿ. ಯಾಕಂದರೆ ಇವರು ಏನೇನು ಕೆಲಸ ಮಾಡಿದ್ದಾರೆ ಪ್ರತಿಯೊಂದು ಇಲ್ಲಿ ಫುಟೇಜ್ಗಳಿದೆ ನಿಮ್ಮ ಕಣ್ಮುಂದೆನೇ ನಾವೀಗ ತೋರಿಸ್ತಾ ಇದ್ದೀವಿ. ಎಲ್ಲರೂ ಕೂಡ ಹ್ಯಾಪಿ ಕಸ್ಟಮರ್ಸ್ ಅಂತ ಅನ್ಕೊಂತೀನಿ. ಯಾಕಂದ್ರೆ ನಾನು ಕಳೆದ ಬಾರಿ ಒಂದೆರಡು ಮನೆಯನ್ನು ನಿಮ್ಗೆ ತೋರಿಸಿದಾಗಲೂ ಅವ್ರು ತುಂಬ ಖುಷಿಪಟ್ಟು ಹೇಳಿದ್ರು, ತುಂಬ ಚೆನ್ನಾಗಿ ಮಾಡಿದ್ರು, ತುಂಬ ಮನಿ ಸೇವ್ ಮಾಡಿದ್ರು ಅಂತ. ಸೊ ಆ ಮನಿ ಸೇವ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಕ್ವಲಿ ಸರ್, ಅಷ್ಟೇ ಪ್ರೊಫೆಷನಲಿಸಮ್ ಕೂಡ ಈಕ್ವಲಿ ಇಂಪಾರ್ಟೆಂಟ್. ಹೌದು. ಸೊ ಈಗ ನಮ್ಮಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಐ ಮೀನ್ ಪ್ರತಿ ಸೈಟ್ಗೂ ಇಂಜಿನಿಯರ್ಸ್ ಇರ್ತಾರೆ. ಸೊ ಪ್ರತಿ ಸೈಟ್ಗೂ ಇಂಜಿನಿಯರ್ಸ್ ಗಳು ಬಂದು ವೆರಿಫೈ ಮಾಡಿ ಅಂಡ್ ಪರ್ಸನಲ್ ಆಗಿ ನಾನು ಕೂಡ ಹೋಗ್ತಾ ಇರ್ತೀನಿ. ಓಕೆ. ಸೊ ನಾನು ಈ ವಾಟ್ಸ್ಆಪ್ ಅಲ್ಲೆಲ್ಲ ಏನೋ ಫೋಟೋಸ್ ಗಳನ್ನ ಕಳಿಸೋದು. ಹೌದು ಸರ್, ನಮ್ದು ಕ್ಲೈಂಟ್ಸ್ ಕಮ್ಯುನಿಕೇಶನ್ ಅಂತಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಐ ಮೀನ್ ಪ್ರತಿ ಸೈಟ್ಗಳಿಗೂ CCTV ಇರುತ್ತೆ. ಅವ್ರು ಎಲ್ಲಾದ್ರೂ ಕುತ್ಕೊಂಡು CCTVನ ಅವ್ರು ವಾಚ್ ಮಾಡಿ ಅವ್ರ ಸೈಟಲ್ಲಿ ಏನ್
ನಡೀತದೆ ಅಂತ ನೋಡ್ಬೋದು. ಜೊತೆಗೆ ನಮ್ದು ವಾಟ್ಸ್ಆಪ್ ಗ್ರೂಪ್ ಕೂಡ ಇರುತ್ತೆ. ಓಕೆ ಡೈಲಿ ಏನ್ ನಡೀತಾ ಇದೆ, ಏನ್ ವರ್ಕ್ ಮಾಡ್ತಾ ಇದೀವಿ, ಅದು ಯಾವ ರೀತಿ ನಡೀತಾ ಇದೆ ಅನ್ನೋ ಕ್ಲೀನ್ ಡಿಟೇಲ್ಡ್ ಪಿಕ್ಚರ್ ಮತ್ತೆ ವಿಡಿಯೋಸ್ಗಳನ್ನ ನಮ್ದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನನ್ನ ಸೈಟ್ ಇಂಜಿನಿಯರ್ಸ್ ಗಳು ಅಪ್ಲೋಡ್ ಮಾಡ್ತಿರ್ತಾರೆ. ಜೊತೆಗೆ ನಮ್ದೇ ಡೆಡಿಕೇಟೆಡ್ ಟೀಮ್ ಇದೆ, ಐ ಮೀನ್ ಸಾಫ್ಟ್ವೇರ್ ಇದೆ. ಆ ಸಾಫ್ಟ್ವೇರ್ ಕ್ಲೈಂಟ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಇದೆ. ಆ ಸಾಫ್ಟ್ವೇರ್ ಕೂಡ ನಿಮ್ಗೆ ರಿಪೋರ್ಟ್ಸ್ ಬರ್ತಾ ಇರುತ್ತೆ, ಇವತ್ತು ಏನ್ ವರ್ಕ್ ಆಯ್ತು, ಏನ್ ಕತೆ ಅನ್ನೋದು ಕಂಪ್ಲೀಟ್ ಡೀಟೇಲ್ ನಿಮ್ಗೆ ಅದ್ರಲ್ಲಿ ಸಿಗುತ್ತೆ. ವೀಕ್ಷಕರೇ, ನಾನು ಇವರ ಒಂದು ಸಂಸ್ಥೆವರೆಗೂ ಯಾಕೆ ಬಂದೆ ಅಂತ ಹೇಳಿದ್ರೆ, ಸೊ ನಾವು ಇವರ ಆನ್ಗೋಯಿಂಗ್ ಪ್ರಾಜೆಕ್ಟನ್ನು ಈ ಹಿಂದೆ ತೋರಿಸಿದ್ವಿ. ಇವರು ಕಟ್ಟಿರುವಂಥ ಮನೆಯನ್ನು ಕೂಡ ಈಗ ನಿಮಗೆ ವಿಡಿಯೋದಲ್ಲಿ ತೋರಿಸೋ ಪ್ರಯತ್ನವನ್ನು ಮಾಡಿದ್ವಿ. ಅದ್ರ ಜೊತೆಗೂ ಇವರ ಒಂದು ಕಚೇರಿಯೂ ಕೂಡ ಭೇಟಿ ಕೊಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ಇಲ್ಲಿವರೆಗೆ ಬಂದೆ. ಸೊ ಎಲ್ಲರೂ ಕೂಡ ಯಾವುದೇ ಮನೆಯನ್ನು ಕಟ್ಟೋದಾದ್ರೂ ಕೂಡ ಇಲ್ಲಿಗೆ ಖುದ್ದಾಗಿ ಬಂದು ನಿಮ್ಮನ್ನ ಭೇಟಿಯಾಗಿ ನಿಮ್ಮ ಟೀಮನ್ನು ನೋಡಿದಾಗಲೇ ಅವರಿಗೊಂದು ನಂಬಿಕೆ ಅನ್ನೋದು ಬರುತ್ತೆ. ಅದು ಕೂಡ ನಮ್ಮ ವಿಡಿಯೋದಲ್ಲಿ ಆಗಲಿ. ನಿಮ್ಗೆ ಏನಾದರೂ ಮೆಟೀರಿಯಲ್ಗಳ ಬಗ್ಗೆ ಡೌಟ್ ಇದ್ದರೆ ಅದನ್ನು ಕೂಡ ನೀವು ನೋಡಿಕೊಂಡು ಹೋಗಬಹುದು ಅನ್ನೋ ಕಾರಣಕ್ಕೆ ಈ ವಿಡಿಯೋದಲ್ಲಿ ಇದನ್ನು ಕೂಡ ತೋರಿಸಿದ್ದೀನಿ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಮತ್ತು ನಿಮ್ಮ ಟೀಮ್ ಅವರೆಲ್ಲರೂ ಕೂಡ ಭಾಗಿಯಾದರು. ಸೊ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ನಿಮಗೆ ತುಂಬ ಧನ್ಯವಾದ ಹೇಳ್ತೀವಿ ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ನಿಮಗೆ 10 ಲಕ್ಷ ಇರಲಿ, 20 ಲಕ್ಷ ಇರಲಿ, ಅಥವಾ ನಿಮ್ಗೊಂದು 5 ಕೋಟಿ ರೂಪಾಯಿ ಮನೆ ಬೇಕು ಅಂದರೂ ಕೂಡ ಇವರು ಕಟ್ಟಿ ಕೊಡ್ತಾರೆ. ಇವರು ಬಳಕೆ ಮಾಡುವಂಥ ಮೆಟೀರಿಯಲ್ ಇರ್ಬೋದು ಅಥವಾ ಕಟ್ಟಿರುವಂಥ ಕಟ್ಟಡ ಇರ್ಬೋದು, ಇವೆಲ್ಲವನ್ನ ನಾನು ಅಬ್ಸರ್ವ್ ಮಾಡಿದ್ದೀನಿ. ಸೊ ಇವತ್ತು ಕೂಡ ಅದನ್ನು ನಿಮಗೆ ಆನ್ ಸ್ಕ್ರೀನ್ ತೋರಿಸೋ ಪ್ರಯತ್ನವನ್ನು ಮಾಡಿದ್ದೀನಿ ಅಂತ ಹೇಳ್ತಾ, ನಿಮ್ಮ ಕನಸಿನ ಮನೆಯನ್ನು ನೀವು ಕಟ್ಕೋಬೇಕು ಅಂತಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇವರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಡಿಸ್ಪ್ಲೇಯಲ್ಲೂ ಕೂಡ ಇರುತ್ತೆ. ಇಲ್ಲಿಯ ಲೊಕೇಶನ್, ಅಡ್ರೆಸ್ ಎಲ್ಲವೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಒಮ್ಮೆ ಕಂಪ್ಲೀಟಾಗಿ ರೀಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.